ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನಗಳ ಬಳಿಕ ವಿಡಿಯೋನ ಶುರು ಮಾಡತ್ತೀನಿ. ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿದ್ದಿಲ್ಲಪ್ಪ ಅಂದ್ರೆ ಊರುಗಳಿಗೆ ಹೋಗೋದಿತ್ತು, ಸ್ವಲ್ಪ ಸೂಟಿ ಎಲ್ಲ ಈಗ ಹಾಗಾಗಿ ಊರಿಗೆ ಹೋಗೋಕ್ಕಿದ್ನಿ. ಅದಕ್ಕೋಸ್ಕರ ಇದು ಬಂದ ಬಳಿಕಿನ ವಿಡಿಯೋ ಐತಿ. ಇವತ್ತು ಏನಪ್ಪ ಅಂದ್ರೆ ಕಸ ತೆಗಿಯಕ್ಕೆ ಹೋಗೋದಿತ್ತು. ಅಷ್ಟೊತ್ತಿಗೆ ಪಲ್ಯ ಅದು ಮಾಡ್ಕೊಂಡು ಅಂಥೇಳಿ ನಮ್ಮ ಹೊಲದಾಗಿಂದ ಮೆಂತ್ಯ ಪಲ್ಯಕ್ಕೆ ಬೇಳೆ ಕುದಿಯಾಕಿಟ್ಟೇನಿ. ಪಲ್ಯ ಎಮ್ಮೆ ಮಾಡಿ ಎಮ್ಮೆ ಹಿಂಡಿ ಇವಾಗ ಹೊಂಟಿವಿ ನೋಡ್ರಿ. ಅವಾಗ ಟೊಮೆಟೊ ಅಗಿ ಹೆಚ್ಚಿದೀವಲ್ಲ, ಇಷ್ಟು ಎತ್ತರ ಆಗ್ಯಾವ ನೋಡ್ರಿ. ನಮ್ಮ ಕಬ್ಬನು ಹಿಂಗೆ ಎತ್ತರ ಆಗೈತೆ ನೋಡ್ರಿ. ಮೊನ್ನೆ ಔಷಧ ಹೊಡೆದಿದ್ದೀವಲ್ಲ, ಹಾಗಾಗಿ ಒಂದು 15 ದಿನದಾಗ ಇಷ್ಟು ಬರೋಕ್ಕಾಗೈತೆ ನೋಡ್ರಿ. ಈ ಥರ ಐತಿ. ಹೆಂಗೆ ಎದ್ದೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಹಂಗೆ ಒಂದು ಕೆಲಸ ಮಾಡ್ಬೇಕಾರೆ ರೀಲ್ಸ್ ವಿಡಿಯೋ ಮಾಡಿಕೊಂಡೆ ನಾನು. ಆಮ್ಯಾಗ ಮಧ್ಯಾಹ್ನ ಬಂದು ದನಗಳಿಗೆಲ್ಲ ನೀರು ಕುಡಿಸಿ ಇವಾಗ ಅಲ್ಲಿ ಬರಾಗ ಪಲ್ಯ ದಿನಸ ತೊಗೊಂಬಂದಿನಿ ನೋಡ್ರಿ. ಪುಂಡಿ ಪಲ್ಯ, ಕೆರಿಸ್ಗೆಣ್ಣ ಪಲ್ಯ ಐತಿದ ಪಲ್ಯ ಮಾಡ್ಕೊಂಡು ತಿಂದೆವು. ಇದು ಊರಿಗೆ ಹೋಗಾಗಿಂದ ವ್ಲಾಗ್ ಐತಿ. ಊರಿಗೆ ಹೋಗಾಗಿಂದ ವಿಡಿಯೋ ಹಾಕತ್ತೀನಿ. ಇವಾಗ ಹೋಗ್ಬೇಕಾರೆ ಗುಂಡಿನ ಕರ್ಕೊಂಡು ಹೋಗಿದ್ದೆ. ನಮ್ಮೂರು ಬಸ್ ಸ್ಟ್ಯಾಂಡ್ದಾಗ ಪುಣೆ ಬಸ್ ಬಂತು. ಪುಣೆ ಬಸ್ಸಿಗೆ ಹತ್ತಿ ಮೊದಲು ನಮ್ಮೂರ ಬಸ್ ಭಾಳ ಸ್ಟಾಪ್ ಆಗಲ್ಲ, ಅದಕ್ಕೋಸ್ಕರ ಅದ ಬಸ್ಸಿಗೆ ಹತ್ತೀನಿ. 50 ರೂಪಾಯಿ ರೀ ಚಾರ್ಜ ಇಲ್ಲಿದನ. ಆಮ್ಯಾಗ ಜಮಖಂಡಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಅಲ್ಲೊಂದು 5 ನಿಮಿಷ ನಿಂತು ಮತ್ತು ಬಸ್ ಬಿಟ್ಟು 9 ಗಂಟೆ ಅನ್ನೋಷ್ಟರಲ್ಲಿ ನಮ್ಮೂರಿಗೆ ರೀಚ್ ಆಗಿದ್ದು ನಾನು. ಇದು ಕೃಷ್ಣಾ ನದಿ ಹೋಗ್ಬೇಕಾರೆ ಎಲ್ಲ ನೋಡ್ಬೋದು. ನೀರೇ ಇಲ್ಲ, ಮಳೆನೂ ಇಲ್ಲ, ನೀರೂ ಇಲ್ಲ, ಹಂಗಾಗಿ ಫುಲ್ ಖಾಲಿ ಇತ್ತು. ಇಲ್ಲಿಂದ ಹೊರಟ ನಮ್ಮೂರ ಸಮೀಪ ಬಂತು ನೋಡ್ರಿ. ಏನು ಮಾಡೋದು, ಆ ಕಡೆ ತೀರಾ ನೀರು ಇಲ್ಲ, ಎಲ್ಲ ಹೊಲ ಎಲ್ಲ ಖಾಲಿನೇ ಇರ್ತಾವೆ. ಯಾಕಪ್ಪ ಅಂದ್ರೆ ಏನು ಮಾಡೋದು, ಎಲ್ಲ ಒಣಗಿ ಹೋಗ್ತಾವೆ. ಇದ್ದದ್ದು ಬೆಳೆ ಎಲ್ಲ ಸುಮ್ಮ ತೆಗೆದು ಈ ಥರ ಎಲ್ಲ ಗಳೆ ಹೊಡೆದು ಸುಮ್ಮ ಬಿಟ್ಟಿರ್ತಾರೆ. ಇದ್ದವರು ದ್ರಾಕ್ಷಿ ಪಡ ಅಟ್ಟ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಹೊಳೆ ಮಳೆ ಹಚ್ಚೋಕ್ಕಾಗಂಗಿಲ್ಲಲ್ಲ, ಹಾಗಾಗಿ ಅದ್ರ ಪೂರ್ತಿ ಕಷ್ಟ. ತುಂತುರು ನೀರಿನ ಇದನ್ನಿರ್ತೈತಲ್ಲ, ಹಾಗಾಗಿ ನಡಿತೈತಿ. ಆಮ್ಯಾಗ ಅಪ್ಪಾಜಿ ಬಂದ ಕರ್ಕೊಂಡು ಹೋದ್ರೆ ನನ್ನ ಅವ್ರ ಬೈಕ್ ಮೇಲೆ. ಇವಾಗ ನಮ್ಮ ಹೊಲದ ಕಡೆ ಹೊಂಟೆ ನೋಡ್ರಿ. ನಮ್ಮ ಸೈಡ್ ಹಿಂಗೆ ಖಾಲಿ ನೆಲಗಳು ಜಾಸ್ತಿ ಅವು ಕಾಣಿಸಂಗಿಲ್ಲ, ಹಿಂಗೆ ಭಾಳ ಕಡಿಮೆ. ಈ ಕಡೆ ನೋಡಿದರೆ ಎಲ್ಲ ಖಾಲಿನೇ ಇರ್ತಾವೆ. ಹೋಗ್ಬೇಕಾರೆ ಮನ್ಸಿಗೆ ಬೇಜಾರಾಕೈತಿ ಪಾಪ. ಏನು ಮಾಡೋಕ್ಕಾಗಂಗಿಲ್ಲ, ದೇವ್ರ ಕಣ್ಣು ತೆರಿಬೇಕಲ್ಲ. ಇದು ಹಾದಿ ಈಗೆಲ್ಲ ಊರಿಗೆ ಹೋಗ್ಬೇಕಾರೆ ತುಂಬ ದಿನಗಳ ಬಳಿಕ ಹೋಗಿಲ್ಲ. ಅಲ್ಲೆಲ್ಲ ಮೆಮ್ರಿ ಅಂದ್ರೆ ಹಿಂದಕ್ಕೆ ಹೋಗಿದ್ದೆಲ್ಲ ನೆನಪಾಕಿರ್ತೈತಿ. ಸ್ಕೂಲ್ ಟೈಮ್ನಾಗ ಇಲ್ಲಿ ಹಾದಿಯಾಗ ಹೋಗ್ಬೇಕಾರೆ ಭಾಳ ಹೆದರಿಕೆ ಆಕಿತ್ತು ನನಗೆ. ಭಾಳ ಕಂಟಿಗೆ ಅದಾಡಿತ್ತು, ಹಾಗಾಗಿ ಸಿಕ್ಕಾಪಟ್ಟೆ ಭಯ ಪಟ್ಕೋತಿದ್ದೆ ನಾನು. ಅವೆಲ್ಲ ಈಗ ಹೋಗ್ಬೇಕಾರೆ ನೆನಪಾಕಿರ್ತಾವೆ. ಸ್ಕೂಲ್ ನೋಡಿದ್ರೆ ಅದು ಎಲ್ಲ ಹಳೀದು ಚೈಲ್ಡ್ಹುಡ್ ಮೆಮ್ರಿ ಎಲ್ಲ ನೆನಪಾಕೈತಿ. ಇವಾಗ ಮನೆಗೆ ಬಂದೆ ನೋಡ್ರಿ. 9 ಗಂಟೆ ಆಗಿ ಹೋಗಿತ್ತು, 15 ನಿಮಿಷ ಆಗಿತ್ತು ಮ್ಯಾಲೇನ. ಮಮ್ಮಿ ಅಷ್ಟೊತ್ತಿಗೆ ಪೂಜೆ ಮಾಡಿದ್ರು ನೋಡ್ರಿ. ಹಿಂಗೆ ನಮ್ಮ ಮನೆ ಹಿಂಗೈತೆ ನೋಡ್ರಿ. ಆಮ್ಯಾಗ ಈಚೆ ಕಡೆ ಇದು ನಮ್ಮ ಅಣ್ಣಗಳು ಇರೋ ಮನೆ ಇದೆ, ಅವರು ಪೂಜೆ ಮಾಡಿದರು. ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ವೈನಿಗಳ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಆಮ್ಯಾಗ ಮಮ್ಮಿಗಳ ಮನೆಗೆ ಬಂದು ಉಡಿ ತುಂಬ್ಕೊಂಡೆವು. ಇವಾಗ ದೇವರಿಗೆಲ್ಲ ಉಡಿ ತುಂಬಿ ನಮಗೂ ಎಲ್ಲ ಉಡಿ ತುಂಬೋದಾಗಿತ್ತು. ಹಿಂಗೈತೆ ನೋಡ್ರಿ ನಮ್ಮದು ಹೊಲ ಮನೆ ಎಲ್ಲ ಹಿಂಗೆ ಐತಿ. ಅಲ್ಲಿ ದೊಡ್ಡ ಗಿಡ ಕಾಣ್ತೈತಲ್ಲ ಕಂಬದಾಗ, ಅಲ್ಲಿ ತನಕ ಐತೆ ನಮ್ಮದು ಹೊಲ. ಇಲ್ಲಿದ ಇರೋದು 10 ಎಕರೆ ಐತಿ. ಆಮ್ಯಾಗ ಇನ್ನೊಂದು ಹೊಲ ಕ್ರಾಸ್ ಅಂತಯಾಕ 5 ಎಕರೆ ಐತಿ. ಒಟ್ಟು ಟೋಟಲ್ 15 ಎಕರೆ ಐತಿ ನಮ್ದು ಹೊಲ. ಆಮ್ಯಾಗ ಬೇರೆದವ್ರ ಮನೆಗೆ, ಅಲ್ಲಿ ಬಾಜು ಮನೆಗೆ ಹಾಲು ತರಕ್ಕೆ ಹೋಗಿದ್ರು ಮಮ್ಮಿ. ನಾನು ಅವ್ರ ಮನೆಗೆ ಹೋಗಿದ್ನಿ, ಕರೆದಿದ್ರು ಅವ್ರ ಮನೆ ನೋಡ್ಲಕ್ಕ. ಅವ್ರ ಮನೆ ನೋಡ್ಕೊಂಡು ಇವಾಗ ವಾಪಸ್ ಬಂದೆವು. ಸಂಜೆನಾಗ 7 ಗಂಟೆ ಆಗಕ್ಕೆ ಬಂದಿತ್ತು, ಕತ್ಲಾಗಿತ್ತು ಮನೆಗೆ ವಾಪಸ್ ಬರೋಟ್ರಲ್ಲಿ. ಆಮ್ಯಾಗ ಊಟ ಅದು ಮಾಡ್ಕೊಂಡು ಇವಾಗ ಪಪ್ಪ ಅವ್ರ ಅಪ್ಪಾಜಿ ಇದ್ದಾಗದು ಹೆಂಗೆ ಏನೇನು ಅಂತಿದ್ರು, ಹೆಂಗೆ ಕೆಲಸ ಮಾಡಿಸ್ತಿದ್ರು ಹೇಳಾಕತ್ತಿದ್ರು. ಅದನ್ನ ಕೇಳ್ಕೊತಂಗೆ ಅಲ್ಲೇ ಹೊರಗೆ ಹೊಲದಾಗನ ಹಾಸಿಗೆ ಮಾಡಿದ್ರೆ ಅಲ್ಲೇ ನಿದ್ದೆ ಮಾಡಿದೆವು. ಇದು ಮರುದಿನ ಬೆಳಿಗ್ಗೆ ಏಳ್ಬೇಕಾರೆ 7 ಗಂಟೆ ಆಗಿತ್ತು. 7ಕ್ಕೆ ಎದ್ದು ನಮ್ಮಲ್ಲಿ ಊರಾಗಿನ ಸೂರ್ಯೋದಯ ನೋಡ್ರಿ. ಅಲ್ಲಿ ದೊಡ್ಡದು ಕರೆಂಟ್ ಕಂಬ ಹಾಕ್ಯಾರ, ಮಸ್ತ್ ಕಾಣಿಸ್ತಾವ. ಇವಾಗ
ಆಮ್ಯಾಗ FM ರೇಡಿಯೋ ಇದೆ. ಅವಾಗ ನಾ ಚಿಕ್ಕವಳಿರ್ಬೇಕಾದ್ರೆ 7 ಗಂಟೆಗೆ ವಾರ್ತಾ ಬರ್ತೈತಿಲ್ಲ, ಅದು ಹತ್ತಿದ ಕೂಡಲೇ ಹೇಳ್ತಿದ್ನಿ. ಅಲ್ಲಿ ತನಕ ಎಚ್ಚರಿಕೆ ಆದರೂ ಹೇಳ್ತಿದ್ದಿಲ್ಲ. ಅದೆಲ್ಲ ನೆನಪಾಯ್ತು. ಅವಾಗ ಮಮ್ಮಿ ಹಚ್ಚಿದ್ರು. ಇವಾಗ ಊರಾಗ ಹೊಂಟೇವು. ಊರಾಗ ಮಲ್ಲಯ್ಯಂದು ಜಾತ್ರೆ ಐತಲ್ಲ ನಮ್ಮಲ್ಲಿ, ಇದು ಮಲ್ಲಯ್ಯ ನೋಡ್ರಿ. ಅಲ್ಲಿದ ಒಂದು ನಮಸ್ಕಾರ ಮಾಡ್ಕೊಂಬಿಡ್ರಿ. ಇವತ್ತು ಮಲ್ಲಯ್ಯಂದ ಪೂಜೆ ಮಾಡಿ ಮಲ್ಲಯ್ಯ ಯಾರ್ಯಾರು ಹೋಗಿ ಬಂದಿರ್ತಾರಲ್ಲ ಅವರಿಗೆಲ್ಲ ಆಯರಿ ಮಾಡ್ತಾರೆ. ಆಮ್ಯಾಗ ಇಲ್ಲಿ ಮೊದಲ ಮಲ್ಲಯ್ಯಗೆ ಹಾಡು ಹಾಡಾತಿದ್ರು, ಅಂದ್ರೆ ಭಜನೆ ಮಾಡ್ತಾರಲ್ಲ ಆ ರೀತಿ ಮಾಡಾಕತ್ತಿದ್ರು. ಇದು ಮಲ್ಲಯ್ಯನ ಗುಡಿ ನೋಡ್ರಿ. ಇವತ್ತು ಅನ್ನದಿಂದನೂ ಮಲ್ಲಯ್ಯನ ಮೂರ್ತಿ ಮಾಡ್ಯಾರ. ಆಮ್ಯಾಗ ಎಲ್ಲರೂ ಸೇರಿ ಆರತಿ ಮಾಡಿ ಆಮ್ಯಾಗ ಹೋಗಿ ಬಂದವ್ರಿಗೆಲ್ಲ ಆಯರಿ ಮಾಡತ್ತಾರ. ಇವರೇ ನಮ್ಮ ಅಣ್ಣ ವೈನಿ. ಅವ್ರಿಗೆ ನಾನು ಆಯರಿ ಒಯ್ದಿದ್ನಿ. ಆಯರಿ ಎಲ್ಲ ಆಗೋಣ ಅಲ್ಲಿ ಶಿರಾ ಮತ್ತು ಒಗ್ಗರಣೆಯನ್ನು ನಾಷ್ಟಾಕಿತ್ತು. ನಾಷ್ಟ ಮಾಡ್ಕೊಂಡು ವಾಪಸ್ಸ ಇವರೇ ಏನೇನು ಇಲ್ಲಿ ಹರಕೆ ಕೊಡ್ತಾರೆ. ದುಡ್ಡು ಕೊಟ್ಟವ್ರಿಗೆ ಅಲ್ಲಿ ರೊಕ್ಕ ಯಾರ್ಯಾರು ಮಲ್ಲೆಗೆ ಹೋಗಿ ಬಂದೋದಕ್ಕೆ ಪಾದಯಾತ್ರೆ ಮಾಡಿದಕ್ಕೆ ರೊಕ್ಕ ಕೊಡ್ತಿರ್ತಾರಲ್ಲ, ಅವ್ರು ಕೊಟ್ಟವ್ರಿಗೆಲ್ಲರಿಗೆ ಅವ್ರು ಹರಕೆ ಕೊಡ್ತಿರ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಮನೆಗೆ ಬಂದು ಇವಾಗ ಮತ್ತು ಸಂಜೆಗೆ ವಾಪಸ್ ಹೋಗ್ಬೇಕು. ಯಾಕಂದ್ರೆ ದ್ಯಾಮವ್ವ ದುರ್ಗಾಯ್ದ ಉಡಿ ತುಂಬ್ತಾರೆ. ಹಾಗಾಗಿ ಬಾಣ ಕೊಡೋದು ಆಯಿತು. ಎಲ್ಲನೂ ವಾರ ಇವಾಗ ಮುಗಿತಾ ಬಂತಲ್ಲ, ಅದಕ್ಕೋಸ್ಕರ ಬಾಣ ಕೊಡಬೇಕು ಊರ ದೇವರಿಗೆಲ್ಲ. ಮೊದಲು ಹೋಗಿ ಮಲ್ಲಯ್ಯಗೆ ಬಾಣ ಕೊಡಾತೀವು. ಎಲ್ಲ ಇಡೀ ಊರ ದೇವರಿಗೆಲ್ಲ ಬಾಣ ಕೊಡ್ಬೇಕು. ಹಾಗಾಗಿ ಮಲ್ಲಯ್ಯ ಕೊಟ್ಟ. ಆಮ್ಯಾಗ ಇದು ಅಮಾವಾಸ್ಯೆದ್ದನ ಗುಡಿ. ಇಲ್ಲಿ ಬಂದು ಅಮಾವಾಸ್ಯೆದ್ದಗೂ ಬಾಣ ಕೊಟ್ಟೆವು. ಅವಾಗೆಲ್ಲ ಚಿಕ್ಕ ಚಿಕ್ಕ ಗುಡಿ ಇದ್ದು, ಇವಾಗೆಲ್ಲ ದೊಡ್ಡ ದೊಡ್ಡ ಗುಡಿ ಮಾಡ್ಯಾರ. ಅಲ್ಲೇ ಇದ್ದದ್ದು ಬಂಡ್ರ ಹಣ್ಣಿಗೆ ಹಚ್ಕೊಂಡು ಗಂಟೆ ಹೊಡ್ಕೊಂಡು ಇವಾಗ ಗುಡಿ ಒಳಗೆ ಹೊಂಟೆವು. ಹೆಂಗೈತೆ ನೋಡ್ರಿ ಗುಡಿ. ಇವನ್ನ ನೋಡ್ರಿ ನಮ್ಮ ಊರ ದೇವ್ರ. ಆಮ್ಯಾಗ ಇದು ಯಲ್ಲವ್ವಾಯಿ ಗುಡಿ ಅಂತ ನಾನು ನೋಡಿದ್ದಿಲ್ಲ, ಫಸ್ಟ್ ಟೈಮ್ ನೋಡಿದ್ದಿದ್ದು. ಇದಾಗ ನಾ ಇದ್ದ ಮಾಳಿಂಗರಾಯನ ಗುಡಿ ನೋಡ್ರಿ. ಇವಾಗ ಹೊಸದು ಕಟ್ಟ್ಯಾರ ಇದನ್ನು ದೊಡ್ಡದಾಗಿ. ನಾವು ಸ್ಕೂಲ್ ಟೈಮ್ ಅಲ್ಲಿದ್ದಾಗ ಜಾಸ್ತಿ ಹೋಗ್ತಿದ್ದಿಲ್ಲ. ಇದು ದ್ಯಾಮದುರ್ಗನ ಗುಡಿ. ಇವಾಗನ ಊರಿಗೆ ಹೋದಾಗೆಲ್ಲ ಜಾತ್ರೆ ನೋಡೋಕೆ ಊರಾಗ ಕರ್ಕೊಂಡು ಹೋಗ್ತಾರೆ. ಆಮ್ಯಾಗ ಇದು ಹನುಮಪ್ಪನ ಗುಡಿ, ಹೊಸ ಗುಡಿ ಕಟ್ಟಾತಾರ ಅದನ್ನು. ಇದು ವಿಠೋಬನ ಗುಡಿ. ಆಮ್ಯಾಗ ಇದು ದ್ಯಾಮವ್ವಾಯಿ ಗುಡಿ. ಅದೆಲ್ಲ ಬಾಣ ಕೊಟ್ಟು ಮುಗಿಸ್ಕೊಂಡು ವಾಪಸ್ ಮತ್ತು ಮನೆಗೆ ಹೊಂಟೀವಿ. ಇವಾಗ ಇವತ್ತಿನ ಸನ್ಸೆಟ್ ಈ ಥರ ಐತೆ ನೋಡ್ರಿ. ನಮ್ಮೂರ ಹತ್ರ ಎಲ್ಲ ಬೈಲು ಹೊಲ, ಏನೇನೋ ಬೆಳೆ ಇರಲಾರ್ದು ಹೊಲ. ನೋಡೋಕ್ಕೂ ಬೇಜಾರಾಗುತ್ತೆ. ಮಳೆ ಯಾವಾಗ ಬರುತ್ತೆ ಏನೋ ಅಂತ ಕಾಯ್ಕೊಂಡು ಕೂತಾರೆ ಎಲ್ಲರೂ. ಯಾವಾಗ ಬರುತ್ತೆ ಏನು ಇಲ್ಲಿ. ಆಮೇಲೆ ಸೈಡ್ ಒಂದು ಇದು ದ್ರಾಕ್ಷಿ ಪಡ ಆಯ್ತು. ಫಸ್ಟ್ ಅದನ್ನೆಲ್ಲ ತೆಗೆದು ಮೆಣಸು ಹಾಕ್ಯಾರ. ಫುಲ್ ಮೆಣಸೆಲ್ಲ ಕಾಯಿ ಸುರಿದಿದ್ದು. ಗಿಡ ನೋಡ್ಬೇಕಾರೆ ದಿನಕ್ಕೆ 40ರಿಂದ 50 ಟ್ರೇ ಎಲ್ಲ ಹೋಗ್ತಾವಂತ. ನಮ್ಮ ಮಳೆಯನ್ ಜೋಡಿ ಇವಾಗ ಮನೆಗೆ ಹೊಂಟೇನಿ. ನಮ್ಮ ಮನೆಗೆ ನಡ್ಕೋತ ಅಲ್ಲಿ ಮುಂದೈತಿ ಮನೆ ನಮ್ದು. ಇಲ್ಲಿ ಸಂಜಿನ್ಯಾಗ ಅಪ್ಪನ ಜೋಡಿ ಜೋಳದ ಕಡ್ಬ ವಾರ ಐತೆಲ್ಲ ಜೋಳದ ಕಡ್ಬ ಮಾಡಿಲ್ಲ ಅವ್ವ. ಜೋಳದ ಕಡ್ಬ ಪಲ್ಯ ಹಾಕ್ಕೊಂಡು ಊಟ ಮಾಡಿದ್ವಿ. ನಮ್ಮ ಗುಂಡಿ, ನಾನು, ನಮ್ಮ ಮಮ್ಮಿ, ನಾನು ಎಲ್ಲರೂ ಊಟ ಮಾಡಿದ್ವಿ. ಜೋಳದ ಕಡ್ಬ ಅದೇನೋ ಅವ್ವ ಹೆಂಗೆ ಮಾಡಿದ್ರು ರುಚಿನ ಹತ್ತತಿ. ಅವ್ರ ಕೈ ರುಚಿನ ಬೆಸ್ಟ್. ಏನಾದ್ರೂ ಹೆಂಗೆ ಮಾಡಿಕೊಟ್ರು ಸಿಹಿ ಹತ್ತೈತೆ. ಹಂಗೆ ತಿಂದ ಮತ್ತು ಇವಾಗ ನಾನು ಮರುದಿನ ನಮ್ಮೂರಿಗೆ ಬರಾಕತ್ತೇನೆ ನೋಡ್ರಿ. 2 ದಿನ ಇದ್ನಲ್ಲಿ ಮತ್ತು ನಾವು ಬಂದು ಮತ್ತು ಜಗದಾಳಕ್ಕೆ ಹೋಗೋದೈತಿ. ಅಲ್ಲಿ ಓಕ್ಳೈತಿ, ಹೆಂಗಿರ್ತೈತೆ ಅಂತೇಳಿ ತೋರಿಸ್ತೀನಿ. ನಮ್ಮೂರಿಗೆ ಬಂದ ಕೂಡಲೇ 1 ತಾಸ್ನ್ಯಾಗ ಮತ್ತು ಬಸ್ ಹತ್ಕೊಂಡು ನಮ್ಮೂರಿಗೆ ಮತ್ತು ಜಗದಾಳಕ್ಕೆ ಹೊಂಟೇನಿ ಇವಾಗ. ಅಲ್ಲಿ ಓಕ್ಳಿ ಸಂಬಂಧ ಕಾಕು ಬಾ ಅಂದಿದ್ರೆ, ಹಾಗಾಗಿ ಹೊಂಟಿದ್ವಿ. ನಮ್ಮ ಗುಂಡಿ ಹುಡುಗರು ಎಲ್ಲರೂ ಕೂಡ ಸೇರೇ ಹೋಗಿದ್ವಿ. ಜಗದಾಳ ಓಕಳಿ ಅಲ್ಲಿ 3-4 ನಾಟಕ ಆಕ್ಕವು. ಇನ್ನೂ ನಾಟಕಗಳು ನಡೀತಾವಂದ್ರೆ ಯಾರು ಇದನ್ನು ಮಾಡಕ್ಕೆ ನಂಬಕ್ಕಾಗಂಗಿಲ್ಲ. ಯಾಕಪ್ಪ ಅಂದ್ರೆ ಈಗಿನ ಚಿತ್ರ ಬಯಲು ರಂಗಮಂದಿರ ಅಂತ ಕರಿತಾರಲ್ಲ, ಅಂಥವು ನಡೆಯೋದು ಭಾಳ ಕಡಿಮೆ ಇವಾಗ. ಆದ್ರೂ ಆ ಊರಾಗ ಎಲ್ಲ ಕಮಿಟಿ ವತಿಯಿಂದ ಅಂಥೇಳಿ ನಾಟಕ 3-4 ನಾಟಕ ಆಕ್ಕವು. ನಾವೇನು ನಾಟಕದು ನೋಡೋರಲ್ಲ, ಹಂಗೆ ಹುಕ್ಳಿನ ನೋಡ್ಕೊಂಡು ಬಂದೆವು.
ಇದ ನೋಡ್ರಿ ಓಕಳಿ ಆ ಕಂಬಕ್ಕೆಲ್ಲ ಶಿಸ್ತ ಹುಂಚಿ ರಾಡಿ ಆಮ್ಯಾಗ ಇದು ಮೊಸರು ಹಾಲು ತುಪ್ಪ ಬೆಣ್ಣೆ ಎಲ್ಲ ಸವರಿರ್ತಾರೆ ಮ್ಯಾಲ ಮತ್ತು ತತ್ತಿ ಆಮೇಲೆ ಬಾಳೆಹಣ್ಣು ಕಿವುಚಿದ್ದ ಎಲ್ಲ ಮ್ಯಾಲ ತಲೆ ಮೇಲೆ ಸುರಿತಿರ್ತಾರೆ ಸೈಡ್ ಎಲ್ಲ ನೀರು ಬಸ್ತಿರ್ತಾರೆ ಅಷ್ಟಾದರೂ ಅವ್ರು ಆ ಕಂಬ ಏರ್ಬೇಕು ಅಷ್ಟು ದೊಡ್ಡ ಕಂಬ ಆದ್ರೂ ಹಂಗೋ ಹಿಂಗೋ ಕಷ್ಟಪಟ್ಟು ಏರೇ ಬಿಟ್ಟರು ನೋಡ್ರಿ ಹೆಂಗೈತೆ ಅಂತ. ಈ ಥರ ಆಯ್ತು ನೋಡ್ರಿ ಅಲ್ಲೊಬ್ರು ರಾಪರ್ ಮ್ಯಾಗ ಲಾಸ್ಟ್ ಅವ್ರು ಹತ್ತಿದ್ರು. ವಿಡಿಯೋ ಲಾಂಗ್ ಭಾಳ ಆಕತಿ ಇನ್ನೂ ಭಾಳ ಐತಿ. ಮುಂದಿನ ವಿಡಿಯೋ ಮತ್ತು ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ರೈತರಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಈ ಓಕಳಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ, ಶೇರ್ ಮಾಡಿ.